ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರು ಲೈಫ್ ಸ್ಟೈಲ್. ಇವತ್ತು ಒಂದು ಹೇರ್ ಸಿಲ್ಕಿ ಶೈನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಅದನ್ನು ಮನೇಲೇ ಮಾಡ್ಕೊಳ್ಳೋ ಆ ಥರದ್ದು. ನೀವು ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡೋ ಹಾಗಿಲ್ಲ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ಹೇರ್ನ ತುಂಬ ಸಿಲ್ಕಿ ಶೈನ್ ಮಾಡ್ಕೋಬೋದು ಅಂತ. ಕೆಲವ್ರಿಗೆ ರಫ್ ಹೇರ್ಸ್ ಇರುತ್ತೆ, ಸ್ಮೂತ್ ಆಗಬೇಕಂತ ಇಷ್ಟಿರುತ್ತೆ. ಅದರಲ್ಲೂ ಈ ಬಿಸಿಲು ಟೈಮಲ್ಲಿ ತುಂಬ ಡೈಲಿ ತಲೆ ಸ್ನಾನ ಮಾಡಿದ್ರೆ ರಫ್ ಆಗಿಬಿಡುತ್ತೆ. ಸೊ ಆಗಿರುವಾಗ ನಿಮ್ಮ ಕೂದಲು ಸ್ವಲ್ಪ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗೋದಕ್ಕೆ ವೀಕ್ಲಿ ಟ್ವೈಸ್ ಅಥವಾ ಒನ್ಸ್ ನೀವು ಇದನ್ನು ಮಾಡಿದ್ರೆ ನಿಮ್ಮ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಮೊದಲಿಗೆ ಅಲೋವೆರಾ ತೊಗೊಳ್ಳಿ. ಅದು ನೀವೇ ಬೆಳೆದಿರೋದಾದರೆ ಇನ್ನೂ ಒಳ್ಳೆಯದು. ಅಂಗಡಿನಲ್ಲಿ ಸಿಗೋದು ಏನಾದರೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸೊ ಅದರಲ್ಲಿ ನೀವು ತೊಗೊಂಡ್ರೆ, ಅಂಗಡಿನಲ್ಲಿರೋದನ್ನು ತೊಗೊಂಡ್ರೂ ವೈಟ್ ಜೆಲ್ಲಿ ಥರ ಬರುತ್ತೆ, ನೀವು ಅದನ್ನು ತೊಗೊಳ್ಳಿ. ಸೊ ಬೆಟರ್ ನೀವು ಮನೆಯಲ್ಲೇ ಪಾಟ್ಗಳಲ್ಲಿ ಈ ಥರ ಬೆಳೆದಿದ್ರೆ ಈ ಥರ ಅಲೋವೆರಾ ತೊಗೋಬೇಕು. ಅದು ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಅಲೋವೆರಾ ಬೇಕು 1 ಕಪ್ ಅಥವಾ ಹಾಫ್ ಕಪ್ ಯೂಸ್ ಮಾಡಿ. ಹೇರು ಜಾಸ್ತಿ ಉದ್ದ ಇದ್ದರೆ ಸ್ವಲ್ಪ 1 ಕಪ್ ತೊಗೊಳ್ಳಿ, ಕಮ್ಮಿ ಇದ್ದರೆ ಹಾಫ್ ಕಪ್ ತೊಗೊಳ್ಳಿ. ಬಾಯ್ಲ್ಡ್ ರೈಸ್ ಇದು, ಆಯಿತಾ. ನೆಕ್ಸ್ಟ್ ವಿಟಮಿನ್ ಇ ಕ್ಯಾಪ್ಸೂಲು 1 ಅಥವಾ 2 ಹಾಕ್ಕೋಬೋದು ನಾವು. ಸೊ ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಈ ವಿಟಮಿನ್ ಇ ಕ್ಯಾಪ್ಸೂಲ್ನ ಫೇಸ್ಗೂ ಯೂಸ್ ಮಾಡ್ತಾರೆ, ಹೇರ್ಗೂ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದು. ಮತ್ತು ಬಾದಾಮ್ ಆಯಿಲು 1 or 2 ಸ್ಪೂನ್ ಬಾದಾಮ್ ಆಯಿಲ್ನ ಹಾಕ್ಕೋಬೇಕು ಅದಕ್ಕೆ. ಇದು ಬಂದು ಫ್ಲೇಕ್ ಸೀಡ್ಸ್ ಜೆಲ್ಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಆಪ್ಷನಲ್ಲು. ಇದು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ನೀವು ಮಾಡಿಟ್ಕೊಂಡ್ರೆ. ಇಲ್ಲ ಅಂದರೆ ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಇದು ರೆಡಿ ಮಾಡಿ ಇಟ್ಟಿದ್ದೆ, ಅದಕ್ಕೋಸ್ಕರ ನೀವು ಇದು ಯಾವುದು ಇಲ್ಲ ಅಂತ ಅಂದ್ರೂ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಒಂದನ್ನೇ ನೀವು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 15 ಡೇಸ್ 1 ಮಂತ್ವರೆಗೂ ಸ್ಟೋರ್ ಮಾಡಿಕೊಂಡು ನೀವು ಇದೊಂದೇ ಯೂಸ್ ಮಾಡ್ಬೋದು. ನೀವು ಅಂಗಡಿನಲ್ಲಿ ಕೇಳಿ, ಫ್ಲೇಕ್ ಸೀಡ್ಸ್ ಅಂತ ಬರುತ್ತೆ, ಅದನ್ನು 1 ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು, ಈಗ 1-2 ಸ್ಪೂನು ಫ್ಲೇಕ್ ಸೀಡ್ಸ್ನ 1 ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿ, ಅದು ಬಿಸಿ ಇರುವಾಗಲೇ ಅದನ್ನು ಸೋಸ್ಕೊಂಡು ಜೆಲ್ಲಿ ಥರ ಬರುತ್ತೆ, ಅದನ್ನು ಸೋಸ್ಕೊಂಡು ಹಿಂಡ್ಕೊಂಡು ಒಂದು ಬಾಟಲ್, ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. ನಾನು ಈ ಇಂಗ್ರೀಡಿಯೆಂಟ್ಸ್ ಜೊತೆ ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ, ಇನ್ನೂ ಚೆನ್ನಾಗಾಗುತ್ತೆ ಕೂದಲು. ಸೊ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಏನು ಮಾಡಬೇಕು, ಈ ಅಲೋವೆರಾನ ಈ ಥರ ಪೀಸಸ್ ಕಟ್ ಮಾಡ್ಕೊಳ್ಳಿ. ಈ ಎಡ್ಜಸ್ ಇದೆಯಲ್ಲ, ಈ ಎಡ್ಜಸ್ನ ಈ ಥರ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಕ್ಕೋಬೇಕು. ಈ ಥರ ತೆಕ್ಕೊಳ್ಳಿ. ಓಕೆ, 1 ಲೈನ್ ಈ ಥರ ಲೈಟಾಗಿ ತೆಗೆದುಬಿಡಿ. ಓಕೆ, ಇವಾಗ ನೋಡಿ ಇದು ಜೆಲ್ಲಿ ಇದೆ ಇಲ್ಲಿ. ಸೊ ಇದನ್ನು ನೀವು ಈ ಥರ ಮಾಡಿಕೊಂಡು ಜೆಲ್ಲಿ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬರೀ ಸಿಪ್ಪೆ ಉಳ್ಕೊಂಡಿದೆ ಇವಾಗ. ಸೇಮ್ ಅದೇ ಥರ ಎಲ್ಲ ಅಲೋವೆರಾನು ಹಾಗೆಯೇ ತೆಕ್ಕೊಂಡು ಜೆಲ್ಲಿ ಮಾತ್ರ ತಗೊಳ್ಳಿ. ಇದನ್ನು ಮಾಡ್ತಾ ಇರೋ ಉದ್ದೇಶ ಏನಂದರೆ, ಎಲ್ಲ ನನಗೆ ಗೊತ್ತು ಅಂತ ಅಲ್ಲ, ನಾನು ಹೀಗೇ ಕೆಲವ್ರ ಹತ್ರ ಕೇಳಿ ವಿಡಿಯೋಸ್ ನೋಡಿ ಟ್ರಯಲ್ ಮಾಡಿರ್ತೀನಿ. ಇದು ವರ್ಕ್ ಆಗುತ್ತಾ ಏನು ಅಂತ, ಅದು ಹೆಲ್ದಿಯಾಗಿದ್ದರೆ ಮಾತ್ರ. ಸೊ ನಾನು ಇದನ್ನು ಟ್ರಯಲ್ ಮಾಡಿದಾಗ ನನಗೆ ಗುಡ್ ಅನ್ನಿಸ್ತು, ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಿರುವಾಗ ಯಾಕೆ ನಾನು ಅದನ್ನು ಶೇರ್ ಮಾಡ್ಕೋಬಾರ್ದು ನಿಮ್ಮ ಹತ್ರ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ, ಯಾಕಂದರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಮತ್ತು ಅಷ್ಟು ಟೈಮ್ ಏನು ಹಿಡಿಯಲ್ಲ ನಿಮಗೆ. ಇದೆಲ್ಲ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂಬಿಟ್ಟು 1 ಅವರ್ ಅಥವಾ 1/2 ಅವರ್ ಬಿಟ್ಟು ನೀವು ವಾಶ್ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಏನು ಎಫೆಕ್ಟ್ ಆಗಲ್ಲ. ಸೊ ಫ್ರೀ ಇದ್ದಾಗ ಮಾಡ್ಕೋಬೋದಲ್ಲ. ಯಾಕಂದರೆ ಯಾವಾಗಲೂ ಪಾರ್ಲರ್ಗೆ ಹೋಗಿ ನಾವು ಅದನ್ನು ನಮ್ಮ ಹೇರ್ ಸ್ಪಾ ಎಲ್ಲ ಮಾಡಿಸ್ಕೋಬೇಕು ಅಂದರೆ ಹಣನೂ ಖರ್ಚು, ಹಾಗೆ ಟೈಮ್ ಕೂಡ ಇರಲ್ಲ ಇವಾಗ ಯಾರಿಗೂ ಅಷ್ಟು ಎಲ್ಲ ಮಾಡ್ಕೊಳ್ಳೋಷ್ಟು. ಸಂಡೇಸ್ ಒಂದಿನ ಯಾವತ್ತಾದರೂ ಮನೇಲಿ ಟೈಮ್ ಸಿಕ್ಕಿದಾಗ ಫ್ರೀ ಟೈಮಲ್ಲಿ ಮಾಡ್ಕೋಬೋದಲ್ಲ. ಸ್ಪೆಷಲಿ ನಾನು ಈ ರೆಮಿಡೀಸ್ನ ನಾನು ಹೇಳೋದು ಹೌಸ್ ವೈಫ್ಸ್ ಇರ್ತಾರೆ ಅಂಥವರಿಗೆ. ನಾನು ವರ್ಕ್ ಮಾಡ್ತೀನಿ, ಬಟ್ ಮನೆಯಿಂದನೇ ವರ್ಕ್ ಮಾಡೋದ್ರಿಂದ ಫ್ರೀ ಟೈಮಲ್ಲಿ ಡೇನಲ್ಲಿ ಇದನ್ನೊಂದು ಏನೋ ಮಾಡ್ಕೋಬೋದಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೊಂದು ನನಗೆ ಅಲೋವೆರಾ ಜೆಲ್ಲಿ ಸಿಕ್ಕಿದೆ. ಓಕೆ, ನೋಡಿ ಇಷ್ಟು ಜೆಲ್ ಸಿಕ್ಕಿದೆ. ಇವಾಗ ಇದಕ್ಕೆ ನಾನು ರೈಸ್ ಹಾಕ್ಕೊಂಡು
ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿನಲ್ಲಿ ತುಂಬ ಸಣ್ಣಗೆ ಗ್ರೈಂಡ್ ಮಾಡಬೇಕು. ಓಕೆ, ನೀಟಾಗಿ ಗ್ರೈಂಡ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಫ್ಲೇಕ್ ಸೀಡ್ಸ್ ಜೆಲ್ಲಿನೂ ಸ್ವಲ್ಪ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ, ಸಾಕಷ್ಟು. ಓಕೆ, ಫೈನ್ ಪೇಸ್ಟಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ಹೇಗಿದೆ ಅಂತ. ಇವಾಗ 2 ವಿಟಮಿನ್ ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ. ಓಕೆ, ಇದಾದಮೇಲೆ ಬಾದಾಮ್ ಆಯಿಲ್, ಇದನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎನಫ್, ಸಾಕು. ಈಗ ಪೇಸ್ಟ್ ರೆಡಿಯಾಗಿದೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಸ್ಕಾಲ್ಪಿಂದ ಫುಲ್ ಹೇರ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಿ, ಪೂರ್ತಿ ಪಾರ್ಟಿಷನ್ ತೊಗೊಂಡು ಅಪ್ಲೈ ಮಾಡಿ. ಹಾಗೆಯೇ ಒಂದು ಹಾಫ್ ಆನ್ ಅವರು, ನಿಮ್ಮ ಟೈಮ್ ಇದ್ದರೆ 1 ಅವರ್ವರೆಗೂ ಬಿಟ್ಕೊಳ್ಳಿ, ಡ್ರೈ ಆಗೋವರೆಗೂ. ಫುಲ್ ಡ್ರೈ ಆಗುತ್ತೆ. ಆಮೇಲೆ ವಾಮ್ ವಾಟರಲ್ಲಿ ವಾಶ್ ಮಾಡಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ ನಿಮಗೆ ಟೈಮ್ ಇದ್ದರೆ 2 ಸಲ ಟ್ರೈ ಮಾಡಿ, ಇಲ್ಲಾಂದರೆ 1 ಸಲ ಟ್ರೈ ಮಾಡಿ. ಈಸಿ ಇದೆಯಲ್ಲ, ಮಾಡ್ಕೊಳ್ಳಿ ಮನೇಲಿ. ಓಕೆ, ಮಾಡಿಕೊಂಡು ಪಾರು ಲೈಫ್ ಸ್ಟೈಲ್ನಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಟಿಪ್ಸ್ ಇದ್ದರೆ, ಏನಾದರೂ ಹೇಳಬೇಕನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ. ನಿಮ್ಮ ರಿಸಲ್ಟ್ ಏನಾಗುತ್ತೆ ಇದು ಹಚ್ಕೊಂಡು ಕಮೆಂಟ್ ಮಾಡಿ ದಯವಿಟ್ಟು. ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾಯಿದ್ದೀನಿ. ನೀವು ಇನ್ನಷ್ಟು ಲೈಕ್ ಮಾಡಿ, ಇಷ್ಟಪಟ್ಟರೆ ಮತ್ತಷ್ಟು ವೀಡಿಯೋಸ್ನ, ಟಿಪ್ಸ್ನ ಶೇರ್ ಮಾಡ್ತೀನಿ. ಮುಖ್ಯವಾಗಿ ಈ ಪಿಗ್ಮೆಂಟೇಷನ್ನಿಗೆ ನಾನು ಒಂದು ರೆಮಿಡಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ನನಗೆ ಆಲ್ರೆಡಿ ಒಂದು 15 ಇಯರ್ಸಿಂದ ಬಂದಿದೆ. ನನ್ನ ಮಗ ಹುಟ್ಟಿದ ಮೇಲೆ ಹಾರ್ಮೋನ್ ವೇರಿಯೇಷನ್ನಿಂದ ಬರುತ್ತೆ ಹೆಣ್ಮಕ್ಳಿಗೆ. ಸೊ ಯಾರಿಗೆ ಚೆನ್ನಾಗಿ ಕಾಣಬೇಕಂತ ಇಷ್ಟ ಇರಲ್ಲ, ಎಲ್ರಿಗೂ ಚೆನ್ನಾಗಿ ಕಾಣಬೇಕನ್ಸುತ್ತೆ. ನಾನು ಇಗ್ನೋರ್ ಮಾಡಿ ಸುಮ್ಮನಾಗ್ತಾಯಿದ್ದೆ. ಎಲ್ಲರೂ ಹೊರಗಡೆ ಹೋದಾಗ ಯಾರಾದರೂ ಕೇಳ್ತಾಯಿದ್ರು, ಇದಕ್ಕೇನಾದರೂ ಮಾಡಲ್ವಾ ಅಂತ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಯಾಕಂದ್ರೆ ನಾನು ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಕಮ್ಮಿ ಆಗಿದೆ. ನಾನು ಹಳೆ ಫೋಟೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತೆಗೆದಿರೋ ಫೋಟೋ ಇದೆ. ಇದು ನಾನು ಇನ್ನೊಂದು ಸ್ವಲ್ಪ ದಿನ ಅಪ್ಲೈ ಮಾಡಿ ಇನ್ನು ಕಂಪ್ಲೀಟ್ ಹೋದ್ಮೇಲೆ ನಾನು ನಿಮಗೆ 2 ಫೋಟೋ ಶೇರ್ ಮಾಡಿ ಅದೇನಂತ ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ವಾಚಿಂಗ್.